ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಂಬೇಡ್ಕರ್ ವಿಚಾರಗಳ ಅಂತಾರಾಷ್ಟ್ರೀಯ ಸಮ್ಮೇಳನದ ಅನುದಾನ ದುರ್ಬಳಕೆ ಆಗುವ ಸಂಭವವಿದೆ. ಸಮ್ಮೇಳನ ಮುಂದೂಡದೇ ಇದ್ದರೆ ಧರಣಿ ಸತ್ಯಾಗ್ರಹ ಮಾಡಲಾಗುವುದು. ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳಿ. ಬಂತೆ ಧಮ್ಮನಾಗ ಮಹಾಥೇರೋ ಆರೋಪ. ಎಎಸ್ಆರ್ ಸಭಾಂಗಣದಲ್ಲಿ ಜರುಗಿದ ಬೀದರ್ ವಿಶ್ವವಿದ್ಯಾಲಯದ 5 ಪಠ್ಯಪುಸ್ತಕಗಳ ಲೋಕಾರ್ಪಣೆ ಹಾಗೂ ವಿಶೇಷ ಉಪನ್ಯಾಸ. ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಕೈಪಿಡಿಗಳಾಗಿವೆ. ಪ್ರೊಫೆಸರ್ BS ಬಿರಾದರ್. ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಬೇಕಾಗಿದೆ. ನಿಖಿಲ್ ನಾವ್ದ್ಗೇರಿ. ಚಿಟಗುಪ್ಪ ಪಟ್ಟಣದಲ್ಲಿ ಬ್ರಹ್ಮಕುಮಾರಿ ವತಿಯಿಂದ ಜರುಗಿದ ನಶಾಮುಕ್ತ ಅಭಿಯಾನ. ಶಾಲಾ ಕಾಲೇಜುಗಳಿಗೆ ತೆರಳಿ ಅಭಿಯಾನ ಮಾಡುತ್ತಿರುವ ಕೇಂದ್ರದ ಪ್ರಮುಖರು. ಅಭಿಯಾನದಲ್ಲಿ ಹಲವು ಮುಖಂಡರು ಹಾಗೂ ಅಧಿಕಾರಿಗಳು ಭಾಗಿ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. 2023ರಿಂದ ಇಲ್ಲಿಯವರೆಗೆ ಹಗಲು ರಾತ್ರಿ ಎನ್ನದೇ ನಿರಂತರವಾಗಿ ಓಡಾಡಿಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚುರಪಡಿಸಬೇಕು ಅನ್ನುವಂಥ ಸದುದ್ದೇಶದಿಂದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕಾಗಿ ಸರ್ಕಾರದಿಂದ 70 ಲಕ್ಷ ಅನುದಾನ ಬಿಡುಗಡೆಗಾಗಿ ಸಾಕಷ್ಟು ನಾನು ಶ್ರಮಿಸಿದ್ದೆ. ಆದರೆ ಇದೀಗ 2025ರ ಸೆಪ್ಟೆಂಬರ್ನಲ್ಲಿ 70 ಲಕ್ಷ ಅನುದಾನ ಬಂದ ತಕ್ಷಣ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ನನಗೂ ಕೂಡ ತಿಳಿಸಲಾರ್ದೇನೆ 2026ರ ಮಾರ್ಚ್ 14 ಮತ್ತು 15ರಂದು ಇನ್ನೇನು ಕೇವಲ 4 ದಿವಸಗಳ ಅಂತರದಲ್ಲಿ ಈ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಒಂದು ಗುಪ್ತವಾಗಿ ಆಯೋಜನೆ ಮಾಡಿದ್ದಾರೆ ಎಂದು ಹತ್ಯಾಳದ ಬಂತೆ ಧಮ್ಮನಾಗ ಮಹಾಥೇರೋ ಅವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಇವತ್ತು ಮಾತನಾಡಿರುವಂಥ ಅವರು 70 ಲಕ್ಷ ಅನುದಾನವನ್ನು ಅಧಿಕಾರಿಗಳು ದುರ್ಬಳಕೆ ಮಾಡಿಕೊಳ್ಳುವಂಥ ಹುನ್ನಾರವನ್ನು ನಡೆಸ್ತಾ ಇದ್ದಾರೆ ಎಂದು ಗಂಭೀರ ಆರೋಪವನ್ನು ಮಾಡಿದರು. 4 ದಿನದಲ್ಲಿ ಸಮ್ಮೇಳನ ಇದ್ದರೂ ಕೂಡ ಇನ್ನೂ ಆಮಂತ್ರಣ ಪತ್ರಿಕೆ ಇಲ್ಲ, ಕಟೌಟ್ಗಳು ಹಾಕಿಲ್ಲ, ಬ್ಯಾನರ್ಗಳು ತಯಾರಾಗಿಲ್ಲ, ಆಮಂತ್ರಣ ಪತ್ರಿಕೆಗಳಿಲ್ಲ, ಆಮೇಲೆ ಅತಿಥಿಗಳು ಯಾರ್ಯಾರು ಬರ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇಲ್ಲ. ಕಾರ್ಯಕ್ರಮ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತ ಹೇಳ್ತಾರೆ, ಆದರೆ ವಿದೇಶಗಳಿಂದ ಅತಿಥಿಗಳು ಕೂಡ ಯಾರು ಬರ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇಲ್ಲ. ಹೋಗಲಿ, ರಾಷ್ಟ್ರ ಮಟ್ಟದಿಂದಾದರೂ ಕೂಡ ಯಾರು ಅತಿಥಿಗಳು ಬರ್ತಾ ಇದ್ದಾರೆ, ಅವರ ಗೌರವಧನ ಹೇಗೆ, ಅವರಿಗೆ ಬರಲಿಕ್ಕೆ ಏನು ವ್ಯವಸ್ಥೆ, ಫ್ಲೈಟ್ ವ್ಯವಸ್ಥೆ ಮಾಡಿದ್ದಾರಾ, ಟ್ರೈನ್ ವ್ಯವಸ್ಥೆ ಮಾಡಿದ್ದಾರಾ, ಅಥವಾ ಬಸ್ ಮೂಲಕ ಬರ್ತಾ ಇದ್ದಾರಾ, ಅವರಿಗೆ ಒಂದು ದರ ಕೊಡ್ತಕ್ಕಂಥದ್ದು ಹೇಗೆ, ಪ್ರಯಾಣ ದರ ಹೇಗೆ, ಗೌರವಧನ ಹೇಗೆ, ಅವರಿಗೆ ಒಂದು ಇರಲಿಕ್ಕೆ ವಸತಿ ವ್ಯವಸ್ಥೆ ಹೇಗೆ ಅನ್ನುವಂಥ ಯಾವುದೇ ಮಾಹಿತಿ ಇರಲಾರ್ದೇ ಕೇವಲ 4 ದಿವಸಗಳ ಅಂತರದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಉಪನಿರ್ದೇಶಕರು ಈ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಅನುದಾನವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೋ ಹೇಗೋ ಅನ್ನುವಂಥ ಅನುಮಾನ ನಮಗೆ ಕಾಡ್ತಾ ಇದೆ. ಈ ಕುರಿತು ತನಿಖೆ ಆಗಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಗಮನ ಹರಿಸಬೇಕು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಈ ಕುರಿತು ಗಮನ ಹರಿಸಬೇಕು. ಅನುದಾನ ದುರ್ಬಳಕೆ ಆಗಲಾರ್ದಂತೆ ನೋಡ್ಕೋಬೇಕು. ಡಾಕ್ಟರ್ ಬಾಬಾ ಸಾಹೇಬರ ಒಂದು ವಿಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಚಾರ ಆಗಬೇಕು ಅಂದರೆ ಸಮಾಜದ ಪ್ರಮುಖರು ಕೂಡ ಕುರುಡರಾಗದೇನೆ, ಕಿವುಡರಾಗದೇನೆ ಈ ಒಂದು ಕುರಿತು ಗಮನ ಹರಿಸಿ ಒಂದು ಕ್ರಮ ಕೈಗೊಳ್ಳಬೇಕು, ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಬಂತೆ ಧಮ್ಮನಾಗ ಮಹಾಥೇರೋ ಅವರು ಪತ್ರಿಕಾಗೋಷ್ಠಿಯಲ್ಲಿ ಬಹಳ ನೋವಿನಿಂದ ಹೇಳಿದರು. ಹಾಗಾದರೆ 70 ಲಕ್ಷ ರೂಪಾಯಿ ಅನುದಾನ ಯಾವುದಕ್ಕಾಗಿ ಖರ್ಚು ಮಾಡುವವರಿದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ. ಕೇವಲ ಕಾಟಾಚಾರಕ್ಕಾಗಿ ಸಮ್ಮೇಳನ ಮಾಡಿ ಅನುದಾನ ಗುಳುಂ ಮಾಡುವ ವ್ಯವಸ್ಥಿತ ಸಂಚು ರೂಪಿಸ್ತಾ ಇದ್ದಾರೆ. ಇದರ ಹಿಂದೆ ಪ್ರಭಾವಿಗಳಿದ್ದಾರೆ. ಮುಂದೆ ಅಧಿಕಾರಿಗಳು ಕಾಟಾಚಾರಕ್ಕಾಗಿ ಸಮ್ಮೇಳನ ಮಾಡಿ ಬಾಬಾ ಸಾಹೇಬರ ವಿಚಾರಗಳಿಗೆ ತಿಲಾಂಜಲಿ ಇಡುವ ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಕುರಿತು ಸಮಗ್ರ ತನಿಖೆಯಾಗಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರ ವಿರುದ್ಧ ಕಾನೂನಿನ ಕ್ರಮ ಆಗಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕುರಿತು ಮಾಹಿತಿಯನ್ನು ಪಡೆದುಕೊಂಡು ಸಮ್ಮೇಳನವನ್ನು ಸುಸೂತ್ರವಾಗಿ ನಡೆಯಲು 2 ತಿಂಗಳು ಕಾರ್ಯಕ್ರಮವನ್ನು ಮುಂದೂಡಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅವರ ಚಿಂತನೆಗಳು ಮತ್ತು ಸಮಕಾಲೀನ ಪರಿಹಾರಗಳು ಕುರಿತು ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜನೆಗಾಗಿ 2023ರಿಂದ ನಿರಂತರವಾಗಿ ನಾನು ಪ್ರಯತ್ನ ಮಾಡ್ತಾ ಬಂದಿದ್ದೇನೆ. ಹೀಗಾಗಿ ಸರ್ಕಾರ ಅಂಬೇಡ್ಕರ್ ಸಂಶೋಧನಾ ಕೇಂದ್ರದ ವತಿಯಿಂದ ರೂಪಾಯಿ 70 ಲಕ್ಷ ಅನುದಾನವನ್ನು ಕಳೆದ 2025ರ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬಿಡುಗಡೆ ಕೂಡ ಮಾಡಿದೆ. ಆದರೆ 6 ತಿಂಗಳುಗಳ ಕಾಲ ಸುಮ್ಮನೆ ಕುಳಿತು ನನಗೂ ಹಾಗೂ ಅಂಬೇಡ್ಕರ್ವಾದಿ ಸಂಘ ಸಂಸ್ಥೆಗಳಿಗೆ ಮಾಹಿತಿಯನ್ನು ಕೊಡದೆ ತರಾತುರಿಯಲ್ಲಿ ಇದೀಗ 4 ದಿವಸಗಳಲ್ಲಿ ಸಮ್ಮೇಳನ ಮಾಡಿದರೆ ಅದು ಯಶಸ್ವಿ ಆಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದ ಅತಿಥಿಗಳನ್ನು ಬೀದರ್ ನಗರಕ್ಕೆ ಕರೆಸಿ ಡಾಕ್ಟರ್ ಬಾಬಾ ಸಾಹೇಬರ ವಿಚಾರಧಾರೆಗಳನ್ನು ವಿಶ್ವಮಟ್ಟದಲ್ಲಿ ತಿಳಿಸುವ ಪ್ರಯತ್ನ ಮಾಡಬೇಕು. ನಾನು ಈಗಾಗಲೇ ಜಪಾನ್, ಜರ್ಮನಿ, ಸೌತ್ ಆಫ್ರಿಕಾ, ಲಂಡನ್ ಹಾಗೂ ರಷ್ಯಾ ದೇಶದ ಅತಿಥಿಗಳನ್ನು ಆಹ್ವಾನ ಕೂಡ ಮಾಡಿದ್ದೆ. ಆ ಪಟ್ಟಿಯನ್ನು ಕೂಡ ನಾನು DO ಅವರಿಗೆ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗೆ ಕೊಟ್ಟಿದ್ದೆ. ನಾನು ಒಂದು ಗುಪ್ತ ಮೀಟಿಂಗ್ನಲ್ಲೂ ಕೂಡ ಪಾಲ್ಗೊಂಡಿದ್ದೆ. ಅದಕ್ಕೆಲ್ಲ ಸಮ್ಮತಿಯನ್ನು ಸೂಚಿಸಿದರು. ಆದರೆ ಕೆಲವು ತಿಂಗಳು ನಾನು ಹೃದಯ ರೋಗಕ್ಕೆ ತುತ್ತಾಗಿ ಬರಲಿಲ್ಲ
ಇಲ್ಲ ಅನ್ನೋ ಕಾರಣಕ್ಕಾಗಿ ತರಾತುರಿಯಲ್ಲಿ ಗುಪ್ತವಾಗಿ ಮೀಟಿಂಗನ್ನು ಮಾಡಿಕೊಂಡು ಸಮ್ಮೇಳನದ ಆಯೋಜನೆಗಾಗಿ ಹಗಲಿರುಳು ಶ್ರಮಿಸಿದರೂ ಕೂಡ ನನಗೂ ಕೂಡ ಕರೆಯದೆ ಈಗ ಒಂದು ಕಾಟಾಚಾರಕ್ಕೆ ಸಮ್ಮೇಳನವನ್ನು ನಡೆಸಿ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವಂಥ ಪ್ರಯತ್ನ ನಡೀತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಸಮ್ಮೇಳನದ ಆಶಯಗಳನ್ನು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಗಾಳಿಗೆ ತೂರುವ ಕಾರ್ಯ ಮಾಡ್ತಾ ಇರುವಂಥ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರುದ್ಧ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಸಮಾಜದ ಮುಖಂಡರು ಕಿವುಡರಾಗಿ ಕುಳಿತುಕೊಳ್ಳದೆ ಹೋರಾಟವನ್ನು ಮಾಡಬೇಕಾಗಿದೆ. ಇಲ್ಲದೆ ಇದ್ದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನು ಮಾಡ್ತೇನೆ ಎನ್ನುವಂತಹ ಎಚ್ಚರಿಕೆಯನ್ನು ಭಂತೇಜಿ ನೀಡಿದ್ದಾರೆ. 14 मार्च और 15 मार्च को बीदर डिस्ट्रिक्ट में इंटरनेशनल कॉन्फ्रेंस का आयोजन किया गया है, मगर अब तक इस कॉन्फ्रेंस के बारे में बाबा साहब के समाज को गुमराह किया गया है। ना किसी सामाजिक, धार्मिक या फिर किसी भिक्षु संघ को जो मीटिंग इसके पहले कॉन्फ्रेंस के बारे में हुई थी उसमें इनविटेशन नहीं दिया गया, और आज 4 दिन के बाद में अगर ये कॉन्फ्रेंस है, सोशल वेलफेयर डिस्ट्रिक्ट ऑफिसर इन्होंने ना इसका जो टेंडर है वो टेंडर के बारे में कभी बातचीत की कि कॉन्फ्रेंस का टेंडर किसको जाएगा, कैटरिंग टेंडर किसको गया, टेंट का टेंडर किसको गया, प्रिंटिंग का टेंडर किसको गया। इधर में डॉक्टर बाबा साहब अंबेडकर थॉट एंड अपकमिंग इंडियन कॉन्स्टिट्यूशन चैलेंजेस के ऊपर में एक कॉन्फ्रेंस रखना चाहते हैं। 23 से लेके आज 26 है, राउंड फिगर 25 तक हम इसका दिन रात फॉलो करते आए। समय समय पे सोशल वेलफेयर डिपार्टमेंट जाकर, बेंगलोर जाकर उनसे बातचीत करना, इनका फॉलोअप लेना, और फिर हम कर्नाटक गवर्नमेंट का शुक्रगुजार करते कि उन्होंने हमारे बात को रखा। हमारे बात को ध्यान में रखते हुए उन्होंने डॉक्टर बाबा साहब अंबेडकर थॉट इंटरनेशनल एंड अपकमिंग इंडियन कॉन्स्टिट्यूशन चैलेंज इस सब्जेक्ट के ऊपर में उन्होंने कॉन्फ्रेंस के लिए बजट सैंक्शन किया। एक्चुअली शरण बौद्ध सेवा संस्था ने 7 सितंबर 2023 को अपील की थी। उसके बाद में उस समय प्रिंसिपल सेक्रेटरी मणिवन्नम सर थे, जो आज नहीं है, आज उनकी जगह कोई और सेक्रेटरी है। तो उनसे ट्रांजैक्शन करते करते ये फाइल आगे बढ़ते बढ़ते 7/2025 को इसका फंड रिलीज हुआ। तो ये जो सिनेरियो है, तो इस सिनेरियो के माध्यम से हमें तो इनविटेशन भी नहीं आया। जब यहाँ पे मीटिंग डिक्लेयर हुई तो हमें सोशल वेलफेयर, जबकि सोशल वेलफेयर ऑफिसर से मेरी विदाउट रिकॉर्ड इन द कैबिन बातचीत हुई है। जहाँ पे बातचीत हुई है वहाँ पे अगर सीसीटीवी कैमरे होंगे तो वहाँ पे आप फुटेज दे सकते हो कि मेरी डीओ के साथ में बातचीत हुई कि नहीं हुई। जब उनको मालूम है कि इसके पीछे गुरुजी है, भंते धम्मनागी है, तो फिर जब आपने यहाँ पे मीटिंग ऑर्गेनाइज की तो कम से कम इस सिनेरियो को जिसने भी रखा है, मैं ये तो नहीं कहता कि ये मुझे करना है, नहीं, ये पब्लिकली इवेंट है, कोई तो भी एक माध्यम बनता है, मगर इसको जिसने लीड की उसको बुलाकर उसकी राय लेना ये यहाँ के डीओ का रिस्पॉन्सिबिलिटी थी, मगर उनने इस रिस्पॉन्सिबिलिटी को निभाया नहीं। आप उनके पेपर चेक कर लो। अभी मेरी बातचीत हुई, 2 दिन पहले बातचीत हुई ऑफिसर से बातचीत हुई।
ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಕಲ್ಪವೃಕ್ಷವಾಗಿವೆ, ಕೈಪಿಡಿಗಳಾಗಿವೆ. ಯಾವುದೇ ಗೈಡ್ಗಳನ್ನು ಬಳಸದೇ ಪಠ್ಯಪುಸ್ತಕಗಳನ್ನೇ ಬಳಸಿಕೊಂಡು ಅಧ್ಯಯನ ಮಾಡಿದಾಗ ಮಾತ್ರ ವಿದ್ಯಾರ್ಥಿಗಳು ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಪ್ರೊಫೆಸರ್ BS ಬಿರಾದಾರ್ ತಿಳಿಸಿದರು. ಅವರು ಒಂದು ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ವತಿಯಿಂದ ಒಂದು ಚಿಕ್ಪೇಟ್ ಸಮೀಪದ ASR ಸಭಾಂಗಣದಲ್ಲಿ, ಫಂಕ್ಷನ್ ಹಾಲ್ನ ಸಭಾಂಗಣದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಬೀದರ್ ವಿಶ್ವವಿದ್ಯಾಲಯದ 5 ಪಠ್ಯಪುಸ್ತಕಗಳ ಲೋಕಾರ್ಪಣೆ ಸಮಾರಂಭ ಹಾಗೂ IAS ಸಂಪನ್ಮೂಲ ತಜ್ಞರಾಗಿರ್ತಕ್ಕಂಥ ನಿಖಿಲ್ ಎನ್ ನೌದ್ಗೇರಿ ಅವರಿಂದ ಹಮ್ಮಿಕೊಂಡಿರ್ತಕ್ಕಂಥ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಠ್ಯಪುಸ್ತಕಗಳ ಲೋಕಾರ್ಪಣೆಯನ್ನುಗೊಳಿಸಿ ಅವರು ಮಾತಾಡ್ತಾರೆ. ಪಠ್ಯಪುಸ್ತಕಗಳನ್ನು ತಜ್ಞರು ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ರಚನೆ ಮಾಡಿದ್ದಾರೆ. ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆಯವರು, ಡಾಕ್ಟರ್ ಶಿವಕುಮಾರ್ ನಾಗವಾರ್ ಅವರು, ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರು, ಡಾಕ್ಟರ್ ಅಶೋಕ್ ಕೋರೆ ಅವರು, ಆಮೇಲೆ ಡಾಕ್ಟರ್ MG ದೇಶಪಾಂಡೆ ಅವರು, ಡಾಕ್ಟರ್ ಹೇಮಲತಾ ವಡ್ಡೆ ಅವರು ಅತ್ಯುತ್ತಮ ಗ್ರಂಥಗಳನ್ನು ವಿಶ್ವವಿದ್ಯಾಲಯಕ್ಕೆ ನೀಡಿದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಾವು ಬೇರೆ ವಿಶ್ವವಿದ್ಯಾಲಯದಿಂದಲೇ ಈ ಒಂದು ಕೃತಿಗಳನ್ನು ಅಂದರೆ ಪಠ್ಯಪುಸ್ತಕಗಳನ್ನು ತೆಗೆದುಕೊಂಡು ನಮ್ಮ ಮಕ್ಕಳಿಗೂ ಕೂಡ ಕೊಡಬೇಕು ಅಂತ ನಾನು ವಿಚಾರ ಮಾಡಿದ್ದೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಹೆಬ್ಬಾಳೆಯವರ ಒಂದು ಸತತ ಪ್ರಯತ್ನದಿಂದಾಗಿ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಒಂದು ಸಂಘ ಏನಿದೆ, ಅವರ ಒಂದು ಕೃಪಕಟಾಕ್ಷದಿಂದ, ಅವರ ಪ್ರಕಾಶನದಿಂದ ನಮಗೆ ಒಂದು ಒಳ್ಳೆ ಮೌಲಿಕ ಕೃತಿಗಳು ವಿಶ್ವವಿದ್ಯಾಲಯಕ್ಕೆ ಸಿಕ್ಕಿವೆ. ಹಾಗಾಗಿ ಅವರೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಎನ್ನುವಂಥ ಮಾತನ್ನು ಕೂಡ ಕುಲಪತಿಗಳಾಗಿರುವಂಥ ಪ್ರೊಫೆಸರ್ BS ಬಿರಾದಾರ್ ಅವರು ತಿಳಿಸಿದ್ದಾರೆ. ಅಧ್ಯಕ್ಷತೆ ವಹಿಸಿದ ಕರ್ನಾಟಕ ಬರಹಗಾರರ ಮತ್ತು ಕಲಾವಿದರ ಸಂಘದ ಅಧ್ಯಕ್ಷ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ ಮಾತನಾಡಿ, RV ಬಿಡಪ್, ಹಣಾದಿ, ಸರ್ವಜ್ಞಾನ ತ್ರಿಪದಿಗಳು, ಆಧುನಿಕ ಸಾಹಿತ್ಯ ಸಂಗ್ರಹ, ಕಲ್ಯಾಣ ಕರ್ನಾಟಕದ ಕಥೆಗಳು ಈ 5 ಕೃತಿಗಳನ್ನು ಬೀದರ್ ವಿಶ್ವವಿದ್ಯಾಲಯದ ಪಠ್ಯಪುಸ್ತಕಗಳಾಗಿವೆ. ಇವು ಅತ್ಯಂತ ಮೌಲಿಕ ಕೃತಿಗಳು. ಇವುಗಳನ್ನು ಅಧ್ಯಯನ ಮಾಡುವುದರ ಜೊತೆಗೆ ವಿದ್ಯಾರ್ಥಿಗಳು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಸದ್ಬಳಕೆ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ಪ್ರಯತ್ನ ಮಾಡಿ ಜೀವನದಲ್ಲಿ ಯಶಸ್ವಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದರು. IAS ಪರೀಕ್ಷೆಯ ಸಂಪನ್ಮೂಲ ತಜ್ಞ ನಿಖಿಲ್ ಎನ್ ನೌದ್ಗೇರಿ ಅವರು ಮಾತಾಡ್ತಾ, ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಶ್ರದ್ಧೆಯಿಂದ ಅಧ್ಯಯನ ಮಾಡಿ ಅದಕ್ಕೆ ತಕ್ಕಂತೆ ಪರಿಶ್ರಮವನ್ನು ಪಟ್ಟು ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಬಿಡಿಸಿ ಗುರಿ ತಲುಪಬೇಕು. ಪಾಲಕರ ಶ್ರಮ ಕಡೆಗಣಿಸದೆ, ಗುರುವಿನ ಆಜ್ಞೆಯನ್ನು ಮೀರದೆ, ಸಾಮಾಜಿಕ ಜಾಲತಾಣ ಹೆಚ್ಚು ಬಳಸದೆ ಗುರಿಗೆ ಬೆನ್ನಹತ್ತಿದಾಗ ಅಂದುಕೊಂಡ ಮಜಲನ್ನು ತಲುಪಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮೌಲಿಕ ಮಾತುಗಳನ್ನು ಹೇಳಿದರು. ಇದೇ ವೇಳೆ ಬೀದರ್ ವಿಶ್ವವಿದ್ಯಾಲಯದ 5 ಪಠ್ಯಪುಸ್ತಕಗಳ ಲೋಕಾರ್ಪಣೆಗೊಳಿಸಲಾಯಿತು. ವೇದಿಕೆ ಮೇಲೆ ನಟ ನಿರ್ದೇಶಕ ವಿಷ್ಣುಕಾಂತ್ BJ, ಹಿರಿಯ ಸಾಹಿತಿ ಡಾಕ್ಟರ್ ಶಿವಕುಮಾರ್ ನಾಗವಾರ್, ಕನಕ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ರವೀಂದ್ರ ಲಂಜವಾಡ್ಕರ್, ನಿಜಲಿಂಗಪ್ಪ ತಗಾರೆ, ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ, ಡಾಕ್ಟರ್ ಅಶೋಕ್ ಕೋರೆ, SB ಕುಚ್ಬಾಳ್, ಡಾಕ್ಟರ್ ರಾಜ್ಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಪದವಿ ಕಾಲೇಜಿನ ವಿದ್ಯಾರ್ಥಿನಿಯರು ಕೂಡ ಹಾಜರಿದ್ದು ಒಂದು ನಿಖಿಲ್ ಅವರು ನೀಡಿರ್ತಕ್ಕಂಥ ವಿಶೇಷ ಉಪನ್ಯಾಸ ಮತ್ತು ಮಾರ್ಗದರ್ಶನದ ಸದುಪಯೋಗವನ್ನು ಪಡೆದುಕೊಂಡರು. ನೀವು ಓದಿದ್ರೆ ಸರಳವಾಗಿ ಏನಪ್ಪ ಅಂದ್ರೆ ನಿಮಗೆ ಅರ್ಥ ಆಗಬೇಕು. ಕಠಿಣವಾದಂತಹ ಪದಗಳನ್ನೇನಪ್ಪ ಅಂದ್ರೆ ಅವರು ಉಪಯೋಗ ಮಾಡಿಲ್ಲ. ಜನರಲ್ ಆಗಿ ಏನಪ್ಪ ಅಂದ್ರೆ ಸರಳವಾಗಿ ತಮಗೆ ಯಾವ ತರದ ಒಂದು ಅರ್ಥ ಮಾಡಿಕೊಡ್ಬೇಕಾಗಿದೆ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆಯ ಗ್ರಂಥಗಳನ್ನೇ ಇವತ್ತು ಅವರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಹೀಗಾಗಿ ತಮ್ಮ ಪರವಾಗಿ ಮತ್ತು ಬೀದರ್ ವಿಶ್ವವಿದ್ಯಾಲಯವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇನ್ನು ಎರಡನೇದಾಗಿ ಇವತ್ತು ಏನು ಶ್ರೀ ನಿಖಿಲ್ ಎನ್ ನೌದ್ಗೇರಿ ಅವರು ಈಗ ತಾನೇ ಈ ಒಂದು ಸುಂದರ ಸಭಾಂಗಣದಲ್ಲಿ ನಾವು ಅವರಿಗೆ ಒಂದು ಫೆಲಿಸಿಟೇಷನ್ ಅನ್ನ ಮಾಡಿದ್ವಿ. ನಾನು ಬೀದರ್ ವಿಶ್ವವಿದ್ಯಾಲಯ ಪ್ರಾರಂಭವಾದಾಗಿನಿಂದಲೂ ಹೆಬ್ಬಾಳೆ ಸರ್ ಅವರಿಗೆ ಹೇಳ್ತಾ ಇರ್ತೇನೆ, ಏನಂದ್ರೆ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಏನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ವಿದ್ಯಾರ್ಥಿಗಳು ಇರ್ತಾರಲ್ಲ ಅವರಿಗೆ ಏನಪ್ಪ ಅಂದ್ರೆ ಒಂದು ಕೋಚಿಂಗ್ ಸೆಂಟರ್ ತರ ಮಾಡಬೇಕು. ವಿವಿಧ ಒಂದು ಏನು ಆ ಒಂದು ವಿಷಯದಲ್ಲಿ ತಜ್ಞರಾಗಿರ್ತಾರೆ, ಎಕ್ಸ್ಪರ್ಟ್ ಇರ್ತಾರೆ, ಬೇರೆ ಬೇರೆ ಭಾಗದಿಂದ ಅವರನ್ನ ಕಳಿಸಿ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳ ಒಂದು ತಲೆಯಲ್ಲಿ ಆ ವಿಚಾರವನ್ನು ಬಿಡಬೇಕು. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ವಿಚಾರ ಬಹಳಷ್ಟು ಕೆಲವೊಬ್ಬರು ಏನಪ್ಪ ಹೈದರಾಬಾದ್ ಹೋಗ್ತಾರೆ, ಡೆಲ್ಲಿ ಹೋಗ್ತಾರೆ, ಬೆಂಗಳೂರು ಹೋಗ್ತಾರೆ, ಇದ್ದವರು ಕೋಚಿಂಗ್. Distractions. What are distractions? Anything, any act which doesn't support or which is not in the direction of my dream is a distraction. ನಾನು ಅನ್ಕೊಂಡಿದ್ದೀನಿ ಇವತ್ತಿಂದ
ಬೆಂಗಳೂರಿಗೆ ಹೋಗ್ಬೇಕಂತ. You understand? So anything which I do other than going there is a distraction. So ನಾವು ಡಿಸ್ಟ್ರಾಕ್ಟ್ ಆಗಬಾರ್ದು. ಡಿಸ್ಟ್ರಾಕ್ಷನ್ಸ್ ಇಂದ ನಮ್ಮ ಫೋಕಸ್ ಮತ್ತೆ ನಮ್ಮ ಟೈಮ್ ಹಾಳು ಮಾಡ್ಕೊಳ್ತೀವಿ ನಾವು. ಸೊ ಸೆಕೆಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಹರ್ಡಲ್ ನಾನು ಏನಾದ್ರೆ ಫಸ್ಟ್ ನಾವು ಕನಸು ಕಾಣಬೇಕು. ಸೆಕೆಂಡ್ ಬರೀ ಕನಸು ಕಾಣೋದಲ್ಲ, ಆ ಕನಸಿನ ಪ್ರತಿ ನಾವು ಆಕ್ಟ್ ಮಾಡಬೇಕು. ನಾವು ಕ್ರಿಯೆಗಳು ಸಹ ನಾವು ಮಾಡಬೇಕು. ಆ ಕ್ರಿಯೆಗಳಿಗೆ ತುಂಬಾ ಅಡಚಣೆಗಳು ಬರುತ್ತೆ. ಒನ್ ಆಫ್ ದ ಮೇಜರ್ ಅಡಚಣೆ ಏನಂದ್ರೆ ಡಿಸ್ಟ್ರಾಕ್ಷನ್. ಇತ್ತೀಚೆಗೆ ಅಂತೂ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ. ಎಲ್ಲರೂ ಇಂಟರ್ನೆಟ್ ಅಂಡ್ ಮೊಬೈಲ್ ಯೂಸ್ ಮಾಡ್ತೀವಿ. ನಮ್ಮ ವೈಸ್ ಚಾನ್ಸಲರ್ ಸರ್ ಹೇಳಿದಂಗೆ ನಾವು even the Karnataka government has taken a step towards banning social media for people below the age of 60. So ಅವ್ರು ಹೇಳಿದಂಗೆ ಅಥವಾ ನಾವು ನೋಡ್ದಂಗೆ ನಾವು ಏನ್ ಮಾಡ್ತೀವಿ, ಅದು ತುಂಬಾ ನಮ್ಮ ಟೈಮ್ ರೀಲ್ಸ್ ನೋಡೋದ್ರಲ್ಲಾಗಲಿ, ಯೂಟ್ಯೂಬ್ ವಿಡಿಯೋಸ್ ನೋಡೋದ್ರಲ್ಲಾಗಲಿ ಎಂಟರ್ಟೈನ್ಮೆಂಟ್ ಅಲ್ಲಿ ಇದು ಮಾಡ್ತೀವಿ. ನಾವು ನಮ್ಮ ಜೀವನದಲ್ಲಿ ಏನ್ ಮಾಡಬೇಕು, ನಮ್ಮ ಗುರಿ ಏನು, ನಮ್ಮ ಸಾಧನೆ ಏನೋ ಅದ್ರ ಬಗ್ಗೆ ಯೋಚನೆ ಮಾಡ್ತೇನೆ. ಶಾರ್ಟ್ ಟರ್ಮ್ ಪ್ಲೇಜರ್, ಶಾರ್ಟ್ ಟರ್ಮ್ ಇಂಟೆಲಿಜೆನ್ಸ್ ಅನ್ನು ಸಿಕ್ಕಾಕೊಂಡು ನಮ್ಮಲ್ಲಿರ್ತಕ್ಕಂಥ ಪೊಟೆನ್ಷಿಯಲ್ ನಾವು ಹಾಳು ಮಾಡ್ಕೊಳ್ತೀವಿ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಎರಡನೇ ಅಡಚಣೆ ಏನು ಅಂತಂದ್ರೆ ನಾವು ಡಿಸ್ಟ್ರಾಕ್ಟ್ ಆಗ್ತೀವಿ. ಆ ಡಿಸ್ಟ್ರಾಕ್ಟ್ ಇದನ್ನು 108 ಕೂಡ ಬರೆದಿದ್ದೀನಿ ನನ್ನ ಪುಸ್ತಕ. ಇದು ಗುಲ್ಬರ್ಗ ಯೂನಿವರ್ಸಿಟಿಗೂ ಕೂಡ ಟೆಕ್ಸ್ಟ್ ಆಗಿತ್ತು. ಈ ಬೀದರ್ ಯೂನಿವರ್ಸಿಟಿ ಟೆಕ್ಸ್ಟ್ ಇದೆ, ಇದು ಬಿಡುಗಡೆ ಮಾಡಿದ್ದಾರೆ ನಮ್ಮ ಕುಲಪತಿಗಳು. ಇನ್ನೊಂದು ಸರ್ವಜ್ಞಾನ ತ್ರಿಪದಿಗಳು ಅಂತ ಇದು ನನ್ನ ಪುಸ್ತಕ. ಇದನ್ನ BSc 3rd ಸೆಮ್ ವಿದ್ಯಾರ್ಥಿಗಳು ಓದ್ತೀರಿ. ಇದನ್ನು ಕೂಡ ಇವತ್ತು ಲೋಕಾರ್ಪಣೆ ಆಗಿದೆ. ಮಾನ್ಯ ಕುಲಪತಿಗಳು ಇದನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಆತ್ಮೀಯ ಹಿರಿಯರಾದಂತಹ ನಮ್ಮ ನಾಡಿನ ಹೆಸರಾಂತ ಕಥೆಗಾರರು ಪ್ರೊಫೆಸರ್ ಶಿವಕುಮಾರ್ ನಾಗವಾರ್ ಅವರು ಹಣದಿ ಅಂತಕ್ಕಂಥ ಪುಸ್ತಕ, ಇದನ್ನ ಬಿಕಾಮ್ 3rd ಸೆಮ್ಗೆ ಟೆಕ್ಸ್ಟ್ ಬುಕ್ ಮಾಡಿದ್ದೀವಿ. ಇದು ಇವತ್ತು ಕೂಡ ಲೋಕಾರ್ಪಣೆ ಆಯಿತು. ನನ್ನ ಹಳೆಯ ವಿದ್ಯಾರ್ಥಿ ಈಗ ಸದ್ಯ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರೊಫೆಸರ್ ಬಟ್ಟೆ ಹೇಮಲತಾ ಅಂತ ಬೀದರ್ದವರೇ. ಇದು BA 3rd ಸೆಮ್ ಐಚ್ಛಿಕ ಕನ್ನಡ ಆಫ್ನಲ್ ಕನ್ನಡ ಪುಸ್ತಕ ಬಿಡುಗಡೆ ಆಯಿತು. ಕಲ್ಯಾಣ ಕರ್ನಾಟಕದ ಕಥೆಗಳು ಅಂತ ಇದನ್ನ ಡಾಕ್ಟರ್ ಅಶೋಕ್ S. ಕೋರೆ ಅವರು, ಡಾಕ್ಟರ್ ಸುನೀತಾ ಕೂಡ್ಲಿಕರ್ ಅವರು ಇಬ್ಬರು ಸೇರಿ ಇದನ್ನ ಎಡಿಟ್ ಮಾಡಿದ್ದಾರೆ. ಇದು BA 2nd ಸೆಮ್ ಟೆಕ್ಸ್ಟ್ ಪುಸ್ತಕ. ಆಮೇಲೆ ಇನ್ನೊಂದು ನಮ್ಮ ನಾಡಿನ ಹೆಸರಾಂತ ಕವಿಗಳು MG ದೇಶಪಾಂಡೆ ಸರ್ ಹೆಸರು ಕೇಳಿದ್ದೀರಿ. ಅವರು ಕಾವ್ಯ ಸೌರಭ ಅಂತಕ್ಕಂತಹ ಈ ಬಿಕಾಮ್ 4th ಸೆಮ್ ಟೆಕ್ಸ್ಟ್ ಬುಕ್ ಇದು ಬಿಕಾಮ್ BBM ಇದನ್ನ ಈ ಹುಡುಗರು ಓದ್ತೀರಿ. ಇವು 6 ಪುಸ್ತಕಗಳನ್ನ ಇವತ್ತು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ನಮ್ಮ ಬೀದರ್ ವಿಶ್ವವಿದ್ಯಾಲಯದ ಕುಲಪತಿಗಳು. ಈ 5 ಪುಸ್ತಕಗಳನ್ನ ನಮ್ಮ ಕರ್ನಾಟಕ ಬರಹಗಾರ ಮತ್ತು ಕಲಾವಿದರ ಸಂಘ ಪಬ್ಲಿಷ್ ಮಾಡಿದೆ. ಇದು ಮಾರ್ಕೆಟಿಗೂ ಬಿಟ್ಟಿದ್ದೀವಿ, ತಾವೆಲ್ಲ ಓದಬೇಕು. ಈ ಕಾವ್ಯ ಸೌರಭ ಅನ್ನೋದು ದೇಶಪಾಂಡೆ ಅವರು ಸಮಾಜದಲ್ಲಿ ಶಾಪವಾಗಿ ಪರಿಣಮಿಸ್ತಾ ಇರುವಂತಹ ದುಶ್ಚಟಗಳ ಮುಕ್ತಿಗಾಗಿ ಬ್ರಹ್ಮಕುಮಾರಿ ಬಳಗವು ಮಿಷನ್ ಸ್ಪಂದನದ ಅಡಿಯಲ್ಲಿ ನಶೆಮುಕ್ತ ಭಾರತ ಅಭಿಯಾನಕ್ಕೆ ಚಿಡುಗುಪ್ಪ ಪಟ್ಟಣದಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಪಟ್ಟಣದ ಕುಣಬಿವಾಡ ಶ್ರೀ ಹನುಮಾನ ಮಂದಿರದಿಂದ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಚಿಡುಗುಪ್ಪ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಒಂದು ಗ್ರಾಮಗಳಲ್ಲಿ ಮುಂದಿನ 4 ದಿನಗಳ ಕಾಲ ಶಾಲಾ ಕಾಲೇಜುಗಳಲ್ಲಿ ನಶೆಮುಕ್ತ ಅಭಿಯಾನದ ಸದಸ್ಯರು ತೆರಳಿ ಒಂದು ದುಶ್ಚಟಗಳಿಂದ ಆಗುವ ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸಲಿದ್ದಾರೆ. ಬ್ರಹ್ಮಕುಮಾರಿ ಬಳಗ ಹಾಗೂ ಇತರ ಸಾಮಾಜಿಕ ಕಾರ್ಯಕರ್ತರು, ಮುಖಂಡರು ಈ ಅಭಿಯಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದೇ ಪ್ರಾರಂಭವಾದ ಈ ಒಂದು ನಶಾಮುಕ್ತ ಅಭಿಯಾನ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ಮಾಡಿ ಬ್ರಹ್ಮಕುಮಾರಿ ಈಶ್ವರೀಯ ಕೇಂದ್ರಕ್ಕೆ ತಲುಪಿತು. ASI ಭೀಮರಾವ್ ರಾಠೋಡ್ ಅವರು ಈ ಸಂದರ್ಭದಲ್ಲಿದ್ದರು. ಪತ್ರಕರ್ತ ನವೀನ್ ಗಂಜಿ ಅವರಿದ್ದರು. ವಿದ್ಯಾಸಾಗರ್ ಕಟ್ಟಿಮನಿಯವರು, ಪುರಸಭೆಯ ರವಿಸ್ವಾಮಿಯವರು, ಮಧುಕರ್ ನಾಯಕ್ ಅವರು ಸೇರಿದಂತೆ ಇತರ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ವಾಹನ ಏನಿದೆ ಆ ವಾಹನಕ್ಕೆ ತೆಂಗು, ಕಾಯಿ, ಕರ್ಪೂರವನ್ನು ಒಡೆಯುವ ಮುಖಾಂತರವಾಗಿ, ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಚಾಲನೆ ನೀಡಲಾಯಿತು. ಸಮಾಜದಲ್ಲಿ ದುರ್ಗುಣ, ದುಶ್ಚಟಗಳಿಂದ ಯುವಕರು ಹಾಳಾಗ್ತಾ ಇದ್ದಾರೆ. ಅವರಿಗೆ ಸಂಸ್ಕಾರದ ಕಡೆಗೆ ಕೊಂಡೊಯ್ಯುವುದು ನಮ್ಮ ಮೂಲ ಅಭಿಯಾನದ ಮೂಲ ಗುರಿಯಾಗಿದೆ. ಭವ್ಯ ಭಾರತದ ಭವಿಷ್ಯ ಯುವಕರ ಮೇಲೆ ನಿಂತಿದೆ. ಬೀಡಿ, ಸಿಗರೇಟು, ತಂಬಾಕು, ಸಾರಾಯಿ ಕುಡಿಯುವುದು, ಗಾಂಜಾ ಸೇದುವುದು, ಮಟ್ಕಾ ಜೂಜು ಆಡುವುದು ಇವು ಯುವಕರ ಜೀವನ ಹಾಳು ಮಾಡ್ತವೆ. ಜೊತೆಗೆ ನಂಬಿ ಕುಳಿತ ಪಾಲಕರ ಭರವಸೆ ಕೂಡ ಹಾಳಾಗ್ತದೆ. ಈ ಎಲ್ಲ ಘೋರ ಸಂದರ್ಭಗಳನ್ನು ಮನಗಂಡು ಪ್ರಜಾಪಿತ ಬ್ರಹ್ಮಕುಮಾರಿ ಕೇಂದ್ರವು ನಶೆಮುಕ್ತ ಅಭಿಯಾನವನ್ನು ಚಿಟುಗುಪ್ಪದಾದ್ಯಂತ ಆಯೋಜಿಸಿದೆ ಎಂದು ಕೇಂದ್ರದ ಪ್ರಮುಖರು ತಿಳಿಸಿದ್ದಾರೆ. ಇದೇ ವೇಳೆ ಕೇಂದ್ರದ ಮುಖ್ಯ ಸಂಚಾಲಕಿ ಪಾರ್ವತಿ ಬೆಹಂಜಿ ಅವರಿದ್ದರು.
ಪುಷ್ಪಲತಾ ಸಿರ್ಮುಂಡಿ ಅವರಿದ್ದರು, BK ಚಂದ್ರಕಾಂತ್, BK ಬಸವರಾಜ್, BK ರವಿ, BK ರಮೇಶ್, BK ಸಂಗಮೇಶ್, ಮಲ್ಲಮ್ಮ, ಸಂಗೀತಾ, ಅಶ್ವಿನಿ ಸೇರಿದಂತೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಂತಿ. ಇವತ್ತಿನ ದಿನ ಬಹಳಷ್ಟು ಸುಂದರವಾಗಿರುವಂತ ಈ ಒಂದು ಊರಿಗೆ ಬಹಳಷ್ಟು ಹರ್ಷದ ದಿನವಾಗಿದೆ. ಇವತ್ತಿನ ದಿನ ಈ ಒಂದು ಊರಿನಲ್ಲಿ ಪರಮಾತ್ಮನ ಒಂದು ಅನೇಕ ಆಕಳಿಗೆ ಜ್ಞಾನವನ್ನು ನೀಡಿ ವಿಶೇಷವಾಗಿ ವ್ಯಸನ ಮುಕ್ತಿ ಭಾರತ ಮಾಡುವಂತಹ ಒಂದು ಸುಂದರವಾಗಿರುವಂತಹ ನಮ್ಮ ಈಶ್ವರೀಯ ವಿಶ್ವವಿದ್ಯಾಲಯ ಒಂದು ಸಂಕಲ್ಪ ಇಟ್ಟಿದೆ. ಇವತ್ತಿನಿಂದ 4 ದಿನದವರೆಗೆ ಸ್ಕೂಲ್ನಲ್ಲಿ, ಕಾಲೇಜ್ನಲ್ಲಿ ಅಥವಾ ಸುತ್ತಮುತ್ತಲಿರುವಂತಹ ಚೊಡುಗುಪ್ಪದ ಕೆಳಗಡೆ ಇರುವಂತಹ ಅನೇಕ ಊರುಗಳಲ್ಲಿ ಈ ಒಂದು ಯಾತ್ರಾ ಹೋಗ್ತಾ ಇದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹತ್ವರ ಕುಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.